ರಾಘವಣ್ಣದು ರಿಪ್ಪನ್ ಸ್ವಾಮಿ ಅಂತ ಸಿನಿಮಾ ಬರ್ತಾ ಇದೆ ಇದೇ ತಿಂಗಳು 29ಕ್ಕೆ. ನಾನ್ ಇವತ್ತು ಎಲ್ರಿಗಿನ ಮುಂಚೆ ಪೇಡ್ ಪ್ರೀಮಿಯರ್ ಪ್ರೋ ಅಲ್ಟ್ರಾ ಮ್ಯಾಕ್ಸ್ ನೋಡ್ಕೊಂಡ್ ಬಂದ್ಬಿಟ್ಟೆ BH ಅಬಿಟಾಟ್ ಮಾಲ್ ಅಲ್ಲಿ. ಎಲ್ರಿಗಿನ ಮುಂಚೆ ಫಸ್ಟ್ ನೈಟ್ ಫಸ್ಟ್ ಶೋ. ಈ ಮೈಸೂರಲ್ಲಿರುವಂತ ಮೂವಿ ಲವರ್ಸ್ ಗಳು ತುಂಬಾನೇ ಅದೃಷ್ಟ ಮಾಡ್ಬಿಟ್ಟಿದ್ದಾರೆ. ಯಾವ್ದಾದ್ರು ಒಂದ್ ಸಿನಿಮಾ ರಿಲೀಸ್ ಆಗಕ್ಕಿನ ಮುಂಚೆ ಪೇಡ್ ಪ್ರೀಮಿಯರ್ ಏನಾದ್ರು ಇದ್ರೆ ಅವ್ರು ಫಸ್ಟ್ ಯೋಚನೆ ಮಾಡೋದೇ ಮೈಸೂರು. ಯಾಕಂದ್ರೆ ಇಲ್ಲಿ ಚಾಮುಂಡಮ್ಮ ಅವ್ರು ಇದಾರೆ, ಅವ್ರ ಆಶೀರ್ವಾದದಿಂದ ಒಳ್ಳೇದಾಗ್ಲಿ ಅಂತ. ಸಿನಿಮಾ ರಿಲೀಸ್ ಆಗಕ್ಕೆ ಇನ್ನೂ 1 ವಾರ ಟೈಮ್ ಇದೆ, ಐ ಮೀನ್ 7 ದಿನ. ಸೊ ಹಾಗಿದ್ರೆ ಸ್ಪಾಯ್ಲರ್ ಬಗ್ಗೆ ಮಾತಾಡೋದ್ ಬೇಡ. ಮೊದಲನೇದಾಗಿ ಈ ಸಿನಿಮಾ ಇರೋದು 2 ಗಂಟೆ 20 ನಿಮಿಷ ಕರೆಕ್ಟ್ ಆಗಿ. ಕ್ರೈಮ್, ಥ್ರಿಲ್ಲರ್, ಸಸ್ಪೆನ್ಸ್, ಫ್ಯಾಮಿಲಿ ಡ್ರಾಮಾ, ರೊಮ್ಯಾನ್ಸ್, ಚಸ್ಕಾ ಮಸ್ಕಾ, ಯು ನೋ ವಾಟ್ ಐ ಆಮ್ ಚಸ್ಕಾ ಮಸ್ಕಾ, ಎಲ್ಲ ಇದೆ ಈ ಸಿನಿಮಾದಲ್ಲಿ. ಮೋರ್ ಓವರ್ ಈ ಸಿನಿಮಾ ಫುಲ್ ಆಗಿ ಮಲ್ನಾಡ್ ಕಡೆ ನಡೆಯುವಂತದ್ದು. ಫುಲ್ ಎಲ್ಲ ರಾಘವಣ್ಣ ಅವ್ರ ಆಕ್ಟಿಂಗ್ ಮಾತ್ರ ಈ ಸಿನಿಮಾದಲ್ಲಿ ಫುಲ್ ನ್ಯಾಚುರಲ್ ಆಗಿತ್ತು. ಮಲಯಾಳಂ ಇಂಡಸ್ಟ್ರಿಯಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳನ್ನ ಯಾವ ಲೆವೆಲ್ ಅಲ್ಲಿ ತೆಗಿತಾರೆ ಅಂತ ನಿಮ್ಗೆ ಗೊತ್ತು. ಅವ್ರು ಅದಕ್ಕೇನೆ ಫೇಮಸ್. ಇನ್ನ ಕನ್ನಡದಲ್ಲಿ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗೆ ಫುಲ್ ಆಗಿ ಸೆಟ್ ಆಗುವಂತ ಒಬ್ರು ಹೀರೋ ಯಾರಪ್ಪ ಅಂದ್ರೆ ಅದು ರಾಘವಣ್ಣನೇ. ಇತ್ತೀಚೆಗೆ ಬರ್ತಾ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳನ್ನ ಯಾವ ಲೆವೆಲ್ ಅಲ್ಲಿ ಸೆಲೆಕ್ಟ್ ಮಾಡ್ತಾ ಇದಾರೆ, ಯಾವ ಲೆವೆಲ್ ಅಲ್ಲಿ ಆಕ್ಟಿಂಗ್ ನ ಡೆಲಿವರಿ ಮಾಡ್ತಾ ಇದಾರೆ ಅನ್ನೋದನ್ನ ಬರ್ತಾ ನಾವು ನೋಡ್ತಾ ಇದೀವಿ. ಹಂಗೇನೆ ಅಲ್ಲಿದ್ದಂತ ಆಡಿಯನ್ಸ್ ಗಳು ಕೂಡ ಹೇಳ್ತಿದ್ರು ಎಲ್ಲೋ ಒಂದ್ ಕಡೆ ಚಿನ್ನಾರಿ ಮುತ್ತನ್ನ ಮಿಸ್ ಮಾಡ್ಕೋತಾ ಇದೀವಿ ಅಂತ. ಬಟ್ ಆ ಟೈಮ್ಗೆ ಅದು ಬೆಸ್ಟ್ ಆಗಿತ್ತು. ಬಟ್ ಈಗ ಎಲ್ಲರೂ ಕೂಡ ಬ್ರುಟಾಲಿಟಿ, ವೈಲೆನ್ಸ್, ಆಕ್ಷನ್, ನಾಟಿ ಕೋಳಿ ಸಾರು ಈ ರೀತಿನೇ ಇಷ್ಟಪಡ್ತಾ ಇದಾರೆ. ನಾಟಿ ಕೋಳಿ. ಇನ್ನ ಇಲ್ಲಿ ಅಶ್ವಿನಿ ಮೇಡಮ್ ಅವರು ರಾಘವಣ್ಣ ಅವ್ರಿಗೆ ಹೀರೋಯಿನ್ ಆಗಿ ಆಕ್ಟ್ ಮಾಡಿದ್ದಾರೆ. ಅಂದ್ರೆ ಸಿನಿಮಾದೊಳಗಡೆ ಧರ್ಮ ಪತ್ನಿ ಹೆಂಡತಿ. ಬೆಣ್ಣೆ ದೋಸೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಹಿಂಗ್ ಮೆತ್ತಿ ಹಿಂಗೆ ತೆಗೆದು ಬಿಡ್ತಾರೆ. ನಾನ್ ಇವ್ರನ್ನ ಇದೇ ಸಿನಿಮಾದಲ್ಲಿ ಫಸ್ಟ್ ಟೈಮ್ ನೋಡಿರೋದು. ಬಟ್ ಆಕ್ಟಿಂಗ್ ಸ್ಕಿಲ್ ಕೂಡ ಅಷ್ಟೇ ನ್ಯಾಚುರಲ್ ಆಗಿ ರಾಘವಣ್ಣ ಅವ್ರ ಜೊತೆಗೆ ಬ್ಲೆಂಡ್ ಆಗ್ಬಿಟ್ಟಿದೆ. ಅದ್ರಲ್ಲೊಂದು ಚಸ್ಕಾ ಮಸ್ಕಾ ಸೀನ್ ಬಂದಾಗ ಎಲ್ಲರೂ ಕೂಡ ತಲೆನ ಕೆಳಗ್ ಬಗ್ಗಿಸ್ಕೊಬಿಟ್ಟಿದ್ರು, ನೋಡಕ್ಕಾಗ್ದೆ. ಬಟ್ ನಾನು ಕೆಲವೊಂದಷ್ಟು ಅಂಕಲ್ಸ್ ಗಳು ಎಲ್ಲ ಝೂಮ್ ಹಾಕೊಂಡೆ ನೋಡಿದೀವಿ, ಆ ತರ ಇತ್ತು. ಅಂಡ್ ಹಾಗೇನೆ ಸಿನಿಮಾದ ಎಂಟೈರ್ ಟೀಮು ಥಿಯೇಟರ್ ಒಳಗಡೆ ಬಂದ್ಬಿಟ್ಟಿದ್ರು ರಾಘವಣ್ಣ ಅವ್ರ ಜೊತೆಗೆ. ಅದ್ರಲ್ಲಿ ಹೀರೋಯಿನ್ ಮಂಗಳಾ ಮೇಡಮ್ ಅವರು ನನ್ನನ್ನೇ ಗುರೈಸ್ತಿದ್ರು, ಏನ್ ಅಷ್ಟೊಂದ್ ಸ್ಮಾರ್ಟ್ ಆಗಿದ್ನ ನಾನು ಅಂತ. ಇನ್ನು ಕಾಮಿಡಿ ಕಡೆ ಬರೋದಾದ್ರೆ ಕಾಮಿಡಿ ವಿತ್ ಆಕ್ಷನ್ ನ ಎಲ್ಲಾದ್ರೂ ನೋಡಿದಿರಾ? ಈ ಸಿನಿಮಾದಲ್ಲಿ ನೆಕ್ಸ್ಟ್ ಲೆವೆಲ್ ನೇ ನೋಡ್ತೀರಾ. ಇನ್ನು ಮೈನ್ ಆಗಿ ಈ ಸಿನಿಮಾದಲ್ಲಿ ಆಕ್ಷನ್ ಸೀಕ್ವೆನ್ಸ್ ನ ಮಾಸ್ ಮಧು ಅನ್ನೋರು ಯಾವ ರೀತಿ ಕೊರಿಯೋಗ್ರಫಿ ಮಾಡಿದಾರೆ ಅಂದ್ರೆ, ನ್ಯಾಚುರಲ್ ಆಗಿ ನಾವು ಹಳ್ಳಿ ಸೈಡ್ ಅಲ್ಲಿ ಯಾವ ರೀತಿಯಲ್ಲಿ ಫೈಟ್ ಮಾಡ್ತೀವೋ ಅದ್ರ ಜೊತೆಗೆ ಸ್ವಲ್ಪ ಆಕ್ಷನ್ ಕೂಡ ಸೇರಿಸಿ ನೀಟಾಗಿ ನ್ಯಾಚುರಲ್ ಆಗಿ ಬ್ಲೆಂಡ್ ಆಗೋ ತರ ಡೈರೆಕ್ಷನ್ ಮಾಡಿದ್ದಾರೆ. ಮೈಸೂರಿಗೆ ಫಸ್ಟ್ ಟೈಮ್ ಅಲ್ಲ ಪ್ರೀಮಿಯರ್ ಶೋ ಬರ್ತಾ ಇರೋದು. ತುಂಬಾ ಸಿನಿಮಾಗಳು ಬಂದಿದ್ದಾವೆ. ಡಾಲಿ ಧನಂಜಯ್ದು ಕೋಟಿ, ರಿಷಿ ಅವ್ರದ್ದು ರುದ್ರ ಗರುಡ ಪುರಾಣ, ಈ 2 ಸಿನಿಮಾ ಪ್ರೀಮಿಯರ್ ಶೋ ಮೈಸೂರಲ್ಲೇ ನಡೀತು. ಅದು ಕೂಡ BMH ಅಲ್ಲೇ. ಆ ಟೈಮ್ ಅಲ್ಲೂ ಕೂಡ ಎಂಟೈರ್ ಫಿಲಂ ಟೀಮ್ ಬಂದ್ಬಿಟ್ಟಿತ್ತು. ಬಟ್ ಆದ್ರೆ ಆ ಟೈಮ್ ಅಲ್ಲಿ ನಾನು ಅವ್ರನ್ನ ಮೀಟ್ ಮಾಡಕ್ ಆಗಿರ್ಲಿಲ್ಲ. ಬಟ್ ಇವಾಗ ರಾಘವಣ್ಣ ಅವ್ರನ್ನ ಎಷ್ಟು ನ್ಯಾಚುರಲ್ ಆಗಿ ಹೋಗಿ ಮೀಟ್ ಮಾಡಿದೆ ಅಂದ್ರೆ, ಇಷ್ಟೊಂದು ಹಂಬಲ್ ಪರ್ಸನ್ ಇದುವರೆಗೂ ನಾನು ಯಾರನ್ನು ಮೀಟೇ ಮಾಡಿಲ್ಲ ಹೀರೋಗಳಲ್ಲಿ. ಇದೇ ಫಸ್ಟ್ ರಾಘವಣ್ಣನ್ ಮೀಟ್ ಮಾಡ್ಕೊಂಡು ಸೆಲ್ಫಿ ಹೊಡ್ಕೊಂಡ್ ಬಂದ್ಬಿಟ್ಟೆ. ಹೊಡ್ಕೊಳಕ್ ಆಯ್ತಿರ್ಲಿಲ್ಲ, ಬೇರೆಯವ್ರ ಕೈಲಿ ಹೊಡಿಸ್ಕೊಂಡ್ ಬಂದೆ ಆತಗೆ. ರಾಘವಣ್ಣ ಅವ್ರು ಮಾತ್ರ ಈ ರೀತಿ ಕ್ಯಾರೆಕ್ಟರ್ ಗೆ ನೀಟಾಗಿ ಬ್ಲೆಂಡ್ ಆಗ್ತಾರೆ. ಬರ್ತಾ ಇವ್ರ ಆಕ್ಟಿಂಗ್ ಸ್ಕಿಲ್ ನ ನೋಡ್ತಾ ಇದ್ರೆ ನೆಕ್ಸ್ಟ್ ಕನ್ನಡ ಇಂಡಸ್ಟ್ರಿಯಲ್ಲಿ ದೊಡ್ಡ ಸ್ಟಾರ್ ಆದ್ರೂ ಕೂಡ ಡೌಟ್ ಇಲ್ಲ. ಅಂಡ್ ಫೈನಲ್ ಆಗಿ ಒಂದೊಳ್ಳೆ ಕ್ರೈಮ್ ಥ್ರಿಲ್ಲರ್ ಮೂವಿ ವಿತ್ ಚಸ್ಕಾ ಮಸ್ಕಾ. ಇನ್ನು ಮುಂದಿನ ವಾರ 29ನೇ ತಾರೀಕು ಎಂಟೈರ್ ಕರ್ನಾಟಕ ಎಲ್ಲ ಕಡೆ ರಿಲೀಸ್ ಆಗುತ್ತೆ. ಆರಾಮಾಗಿ ಕೂತ್ಕೊಂಡು ಫ್ಯಾಮಿಲಿ ಜೊತೆ ನೋಡ್ಕೊಂಡ್ ಬನ್ನಿ ವಿತ್ ಚಸ್ಕಾ ಮಸ್ಕಾ. ಎಲ್ಲ ಚೀಪ್